ಕಥೆಯನ್ನು ಅದೇ ರೀತಿ ಇಲ್ಲಿದೆ. ಮಹಾಭಾರತ ಭೀಮನ ಕಥೆ. ಶಕ್ತಿ, ಪ್ರತಿಜ್ಞೆ ಮತ್ತು ಧರ್ಮದ ಪಯಣ. ಭೀಮನ ಅದ್ಭುತ ಜನನ. ಪಾಂಡು ಮಹಾರಾಜ ಮತ್ತು ಕುಂತಿದೇವಿಯವರಿಗೆ 5 ಮಹಾಪುತ್ರರು ಜನಿಸಿದರು. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇವರಲ್ಲಿ ಭೀಮನು 2ನೇ ಪುತ್ರ. ಭೀಮನು ಸಾಮಾನ್ಯ ಮನುಷ್ಯನಲ್ಲ. ಅವನು ವಾಯುದೇವನ ಅನುಗ್ರಹದಿಂದ ಜನಿಸಿದ್ದನು. ಆದ್ದರಿಂದ ಅವನಿಗೆ ಬಾಲ್ಯದಿಂದಲೇ ಅಪಾರ ಶಕ್ತಿ ಇತ್ತು. ಒಮ್ಮೆ ಚಿಕ್ಕವನಾಗಿದ್ದಾಗ ಅವನು ತಾಯಿಯ ಮಡಿಲಿಂದ ಕೆಳಗೆ ಬಿದ್ದ. ಆದರೆ ಅವನಿಗೆ ಏನೂ ಆಗಲಿಲ್ಲ. ಬದಲಿಗೆ ನೆಲವೇ ಕಂಪಿಸಿತು ಎಂದು ಪುರಾಣಗಳು ಹೇಳುತ್ತವೆ. ಇದು ಅವನ ಶಕ್ತಿಯ ಮೊದಲ ಗುರುತು. ಬಾಲ್ಯದಲ್ಲೇ ಶಕ್ತಿ. ಪಾಂಡವರು ಮತ್ತು ಕೌರವರು ಹಸ್ತಿನಾಪುರದಲ್ಲಿ ಒಟ್ಟಿಗೆ ಬೆಳೆದರು. ಭೀಮನು ತನ್ನ ಸಹೋದರರನ್ನು ರಕ್ಷಿಸುತ್ತಿದ್ದನು. ಆಟವಾಡುವಾಗಲೇ ಅವನು ಕೌರವರನ್ನು ಸೋಲಿಸುತ್ತಿದ್ದನು. ಇದರಿಂದ ದುರ್ಯೋಧನನಿಗೆ ಅಸೂಯೆ ಹುಟ್ಟಿತು. ಈ ಭೀಮನನ್ನು ಹೇಗಾದರೂ ದೂರ ಮಾಡಬೇಕು ಎಂದು ಅವನು ಯೋಚಿಸಿದನು. ವಿಷದ ಕುಯುಕ್ತಿ. ಒಂದು ದಿನ ದುರ್ಯೋಧನನು ಭೀಮನಿಗೆ ವಿಷಮಿಶ್ರಿತ ಆಹಾರ ನೀಡಿದನು. ಭೀಮನು ಅದನ್ನು ತಿನ್ನಿ ಅಸ್ವಸ್ಥನಾದನು. ನಂತರ ಅವನನ್ನು ಗಂಗಾ ನದಿಯಲ್ಲಿ ತಳ್ಳಿಬಿಟ್ಟನು. ಆದರೆ ಭೀಮನು ಸಾಯಲಿಲ್ಲ. ನಾಗಲೋಕಕ್ಕೆ ಬಿದ್ದ ಅವನು ನಾಗರಾಜರಿಂದ ರಕ್ಷಿಸಲ್ಪಟ್ಟನು. ಅವರು ಅವನಿಗೆ ಅಮೃತ ನೀಡಿದರು. ಇದರಿಂದ ಭೀಮನ ಶಕ್ತಿ ಇನ್ನೂ ಹೆಚ್ಚಾಯಿತು. ವಿದ್ಯಾಭ್ಯಾಸ ಮತ್ತು ಗದಾಯುದ್ಧ. ಭೀಮನು ಹಸ್ತಿನಾಪುರಕ್ಕೆ ಮರಳಿ ಬಂದು ದ್ರೋಣಾಚಾರ್ಯರಿಂದ ಯುದ್ಧಕಲೆ ಕಲಿತನು. ಅವನು ಗದಾಯುದ್ಧದಲ್ಲಿ ಅತ್ಯುತ್ತಮನಾದನು. ಅರ್ಜುನನು ಬಾಣವಿದ್ಯೆಯಲ್ಲಿ ಪ್ರಸಿದ್ಧನಾದರೆ ಭೀಮನು ಶಕ್ತಿಯಲ್ಲಿ ಅಪ್ರತಿಮನಾದನು. ಲಕ್ಷಗೃಹದ ಅಪಾಯ. ದುರ್ಯೋಧನನು ಪಾಂಡವರನ್ನು ಸುಟ್ಟುಕೊಲ್ಲಲು ಲಕ್ಷಗೃಹ ಎಂಬ ಅರಮನೆಯನ್ನು ನಿರ್ಮಿಸಿದನು. ಆದರೆ ವಿದುರನ ಸಹಾಯದಿಂದ ಪಾಂಡವರು ತಪ್ಪಿಸಿಕೊಂಡರು. ಈ ಸಂದರ್ಭದಲ್ಲಿ ಭೀಮನು ತನ್ನ ಕುಟುಂಬವನ್ನು ಸುರಕ್ಷಿತವಾಗಿ ಕಾಡಿಗೆ ಕರೆದೊಯ್ದನು. ಹಿಡಿಂಬ ಮತ್ತು ಘಟೋತ್ಕಚ. ಕಾಡಿನಲ್ಲಿ ಹಿಡಿಂಬ ಎಂಬ ರಾಕ್ಷಸನು ಪಾಂಡವರ ಮೇಲೆ ದಾಳಿ ಮಾಡಿದನು. ಭೀಮನು ಅವನನ್ನು ಯುದ್ಧದಲ್ಲಿ ಕೊಂದನು. ಹಿಡಿಂಬಿಯು ಭೀಮನನ್ನು ಪ್ರೀತಿಸಿ ಅವರ ವಿವಾಹವಾಯಿತು. ಅವರ ಮಗ ಘಟೋತ್ಕಚನು ಮಹಾಯೋಧನಾದನು. ದ್ರೌಪದಿಯ ಸ್ವಯಂವರ. ಪಾಂಡವರು ಬ್ರಾಹ್ಮಣರ ರೂಪದಲ್ಲಿ ದ್ರೌಪದಿಯ ಸ್ವಯಂವರಕ್ಕೆ ಹೋದರು. ಅರ್ಜುನನು ಗುರಿಯನ್ನು ಹೊಡೆದು ದ್ರೌಪದಿಯನ್ನು ಗೆದ್ದನು. ಭೀಮನು ತನ್ನ ಸಹೋದರರೊಂದಿಗೆ ಅವಳನ್ನು ಗೌರವದಿಂದ ಸ್ವೀಕರಿಸಿದನು. ಇಂದ್ರಪ್ರಸ್ಥದ ಮಹಿಮೆ. ಪಾಂಡವರು ಇಂದ್ರಪ್ರಸ್ಥವನ್ನು ನಿರ್ಮಿಸಿದರು. ಯುಧಿಷ್ಠಿರನು ರಾಜಸೂಯ ಯಜ್ಞ ಮಾಡಿದರು. ಭೀಮನು ಅನೇಕ ರಾಜರನ್ನು ಸೋಲಿಸಿ ತನ್ನ ಶಕ್ತಿಯನ್ನು ತೋರಿಸಿದನು. ಜೂಜಾಟ ಮತ್ತು ಅವಮಾನ. ದುರ್ಯೋಧನ ಮತ್ತು ಶಕುನಿಯ ಕುಯುಕ್ತಿಯಿಂದ ಪಾಂಡವರು ಜೂಜಾಟದಲ್ಲಿ ಸೋತರು. ದ್ರೌಪದಿಗೆ ಅವಮಾನವಾಯಿತು. ಭೀಮನ ಹೃದಯದಲ್ಲಿ ಕೋಪ ಉರಿಯಿತು. ಅವನು ಪ್ರತಿಜ್ಞೆ ಮಾಡಿದರು, ದುರ್ಯೋಧನನನ್ನು ನಾನು ಖಂಡಿತ ಕೊಲ್ಲುತ್ತೇನೆ. ವನವಾಸದ ಸಾಹಸಗಳು. ವನವಾಸದಲ್ಲಿ ಭೀಮನು ಅನೇಕ ರಾಕ್ಷಸರನ್ನು ಸೋಲಿಸಿದನು. ಹನುಮಂತನನ್ನು ಭೇಟಿಯಾದನು. ಹನುಮಂತನು ಅವನಿಗೆ ಶಕ್ತಿ ಮತ್ತು ಜ್ಞಾನ ನೀಡಿದನು. ಕೀಚಕ ವಧೆ. ಅಜ್ಞಾತವಾಸದಲ್ಲಿ ಕೀಚಕ ಎಂಬ ದುಷ್ಟನು ದ್ರೌಪದಿಗೆ ಕಿರುಕುಳ ನೀಡಿದನು. ಭೀಮನು ಅವನನ್ನು ಗುಪ್ತವಾಗಿ ಕೊಂದನು. ಇದು ಭೀಮನ ಧರ್ಮರಕ್ಷಣೆ. ಮಹಾಯುದ್ಧದ ಆರಂಭ. ಕುರುಕ್ಷೇತ್ರ ಯುದ್ಧ ಆರಂಭವಾಯಿತು. ಭೀಮನು ಪಾಂಡವರ ಪ್ರಮುಖ ಯೋಧನಾಗಿದ್ದನು. ಅವನು ಅನೇಕ ಕೌರವರನ್ನು ಸೋಲಿಸಿದನು. ದುಶಾಸನನ ವಧೆ. ಭೀಮನು ತನ್ನ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡನು. ದುಶಾಸನನನ್ನು ಯುದ್ಧದಲ್ಲಿ ಸೋಲಿಸಿ ಕೊಂದನು. ಇದು ದ್ರೌಪದಿಯ ಅವಮಾನಕ್ಕೆ ಪ್ರತೀಕಾರ. ದುರ್ಯೋಧನನ ಅಂತ್ಯ. ಕೊನೆಗೆ ಭೀಮ ಮತ್ತು ದುರ್ಯೋಧನ ನಡುವೆ ಗದಾಯುದ್ಧ ನಡೆಯಿತು. ಭೀಮನು ತನ್ನ ಪ್ರತಿಜ್ಞೆ ನೆನೆದು ದುರ್ಯೋಧನನನ್ನು ಸೋಲಿಸಿದನು. ಯುದ್ಧದ ನಂತರ. ಯುದ್ಧದ ನಂತರ ಪಾಂಡವರು ಜಯಶಾಲಿಗಳಾದರು. ಆದರೆ ಭೀಮನ ಮನಸ್ಸಿನಲ್ಲಿ ಯುದ್ಧದ ನೋವು ಉಳಿಯಿತು. ಕುರುಕ್ಷೇತ್ರದಲ್ಲಿ ಯುದ್ಧ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿತ್ತು. ಭೀಮನು ತನ್ನ ಗದೆಯನ್ನು ಹಿಡಿದು ರಣರಂಗದಲ್ಲಿ ಸಿಂಹದಂತೆ ಹೋರಾಡುತ್ತಿದ್ದನು. ಅವನ ಪ್ರಹಾರಕ್ಕೆ ಶತ್ರುಗಳು ನಡುಗುತ್ತಿದ್ದರು. ಅವನ ಶಕ್ತಿ ಮತ್ತು ಧೈರ್ಯ ನೋಡಿ ಪಾಂಡವರ ಸೇನೆಗೆ ಆತ್ಮವಿಶ್ವಾಸ ಹೆಚ್ಚುತ್ತಿತ್ತು. ಭೀಮನ ಹೃದಯದಲ್ಲಿ ಒಂದೇ ಉರಿಯುವ ಜ್ವಾಲೆ ದ್ರೌಪದಿಗೆ ನಡೆದ ಅವಮಾನಕ್ಕೆ ಪ್ರತೀಕಾರ. ಭೀಮನ ಕ್ರೋಧ. ಭೀಮನು ಯುದ್ಧದಲ್ಲಿ ಕೇವಲ ಯೋಧನಲ್ಲ, ಅವನು ಕೋಪದ ರೂಪ. ಅವನು ಪ್ರತಿಯೊಬ್ಬ ಕೌರವನನ್ನು ಎದುರಿಸುತ್ತಿದ್ದಾಗ ತನ್ನ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡನು. ನಾನು ಎಲ್ಲರನ್ನೂ ಸೋಲಿಸುತ್ತೇನೆ ಎಂದು ಅವನು ತನ್ನ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿದ್ದ. ಅನೇಕ ಯೋಧರ ವಿರುದ್ಧ. ಭೀಮನು ಒಂದೇ ಸಮಯದಲ್ಲಿ ಹಲವಾರು ಯೋಧರನ್ನು ಎದುರಿಸುತ್ತಿದ್ದನು. ಅವನ ಗದೆಯ ಪ್ರಹಾರ ಭೂಮಿಯನ್ನೇ ಕಂಪಿಸುತ್ತಿತ್ತು. ಅವನ ಎದುರು ನಿಲ್ಲಲು ಯಾರಿಗೂ ಧೈರ್ಯ ಇರಲಿಲ್ಲ. ಅಭಿಮನ್ಯುವಿನ ಮರಣ. ಯುದ್ಧದ ಮಧ್ಯದಲ್ಲಿ ಅಭಿಮನ್ಯುವಿನ ಮರಣವು ಪಾಂಡವರ ಹೃದಯವನ್ನು ಮುರಿದಿತು. ಭೀಮನು ಇದರಿಂದ ಇನ್ನಷ್ಟು ಕೋಪಗೊಂಡನು.
ಇದು ಕ್ಷಮಿಸದ ತಪ್ಪು ಎಂದು ಅವನು ಹೇಳಿದನು. ದುಶಾಸನನ ಅಂತ್ಯ. ಭೀಮನು ತನ್ನ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡನು. ದುಶಾಸನನನ್ನು ಯುದ್ಧದಲ್ಲಿ ಎದುರಿಸಿದನು. ಭೀಮನು ಅವನನ್ನು ಭೀಕರವಾಗಿ ಸೋಲಿಸಿ ಕೊಂದನು. ಇದು ದ್ರೌಪದಿಯ ಅವಮಾನಕ್ಕೆ ಪ್ರತೀಕಾರ. ಕೌರವರ ಭಯ. ಭೀಮನ ಶಕ್ತಿ ನೋಡಿ ಕೌರವರಲ್ಲಿ ಭಯ ಹುಟ್ಟಿತು. ಅವನ ಹೆಸರೇ ಸಾಕು ಶತ್ರುಗಳು ನಡುಗುತ್ತಿದ್ದರು. ದುರ್ಯೋಧನನೊಂದಿಗೆ ಅಂತಿಮ ಯುದ್ಧ. ಯುದ್ಧದ ಕೊನೆಯ ದಿನ. ದುರ್ಯೋಧನ ಮತ್ತು ಭೀಮ ಮುಖಾಮುಖಿಯಾಗಿ ನಿಂತರು. ಇದು ಗದಾಯುದ್ಧ. ಇಬ್ಬರೂ ಸಮಾನ ಶಕ್ತಿಯ ಯೋಧರು. ನಿರ್ಣಾಯಕ ಕ್ಷಣ. ಯುದ್ಧ ದೀರ್ಘಕಾಲ ನಡೆಯಿತು. ಕೊನೆಗೆ ಭೀಮನು ತನ್ನ ಪ್ರತಿಜ್ಞೆ ನೆನಪಿಸಿಕೊಂಡನು. ಅವನು ದುರ್ಯೋಧನನ ಮೇಲೆ ಬಲವಾದ ಪ್ರಹಾರ ಮಾಡಿದನು. ದುರ್ಯೋಧನ ನೆಲಕ್ಕೆ ಬಿದ್ದನು. ಯುದ್ಧದ ಅಂತ್ಯ. ದುರ್ಯೋಧನನ ಸೋಲಿನೊಂದಿಗೆ ಯುದ್ಧ ಮುಗಿಯಿತು. ಪಾಂಡವರು ಜಯಶಾಲಿಗಳಾದರು. ಆದರೆ ಆ ಜಯದಲ್ಲಿ ಸಂತೋಷ ಕಡಿಮೆ, ನಷ್ಟ ಹೆಚ್ಚು. ಭೀಮನ ಮನಸ್ಸು. ಭೀಮನು ಯುದ್ಧದಲ್ಲಿ ಜಯ ಗಳಿಸಿದ್ದರೂ ಅವನ ಮನಸ್ಸಿನಲ್ಲಿ ನೋವು ಇತ್ತು. ಅವನು ತನ್ನ ಸಹೋದರರು. ಈ ಕಥೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಿತು. ಮುಂದಿನ ಸೂಚನೆಯಲ್ಲಿ ಗಮನಿಸಿರಿ. ಇಂಥ ಸ್ಟೋರಿಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೋರಲ್ ಸ್ಟೋರಿ ಇನ್ ಕನ್ನಡ.